1965ನೇ ಇಸವಿಯಲ್ಲಿ ನಡೆಯುವ ಘಟನೆ. ಕಾದಂಬರಿಯಲ್ಲಿ ಮುಂದುವರೆಯೋಣ ಬನ್ನಿ. ರಾವ್ ಚಿಟ್ಫಂಡ್ಸ್ ಕಂಪನಿ ಸದಾ ಚಟುವಟಿಕೆಯಿಂದಿದ್ದು ಪ್ರತಿ ಅರ್ಧ ಗಂಟೆಗೊಂದು ಚೀಟಿಯ ಬಿಡ್ಡಿಂಗ್ ನಡೆಯುತ್ತಲೇ ಇರುತ್ತಿತ್ತು. ದೇವಕಿಗೆ ಸ್ವಲ್ಪವೂ ವ್ಯವಧಾನವೇ ಇರುತ್ತಿರಲಿಲ್ಲ. ಪರಶುರಾಮ್ ತನ್ನ ರೂಮ್ನಲ್ಲಿ ಕುಳಿತುಕೊಂಡು ಆಕ್ಷನ್ ಆದ ಗುಂಪನ್ನು ಚೆಕ್ ಮಾಡಿ ತನಗೆ ಬೇಕಾದ ನಂಬರಿಗೆ ಚೀಟಿ ಬಂದಿದೆಯೋ ಇಲ್ಲವೋ ಎಂಬುದನ್ನು ಗಮನಿಸುತ್ತಿದ್ದ. ಸಂಜೆ 5:30ಯ ಹೊತ್ತಿಗೆ ಎಲ್ಲ ಗ್ರೂಪಗಳ ಆಕ್ಷನ್ ಮುಗಿದಿತ್ತು. ದೇವಕಿ 6 ಗಂಟೆಯ ಹೊತ್ತಿಗೆ ಬುಕ್ ತೆಗೆದುಕೊಂಡು ಅವನ ರೂಮ್ಗೆ ಬಂದಳು. ಹಲೋ ಡಿಯರ್, ಅದ್ಭುತವಾಗಿ ಮ್ಯಾನೇಜ್ ಮಾಡಿದಿ. ಎಲ್ಲವೂ ನಮ್ಮ ನಂಬರಿಗೆ ಬಂದಿದೆ. ಕೆನ್ ಯು ಬಿಲೀವ್? ನಮ್ಮ ಈ ದಿನದ ಸಂಪಾದನೆ 4 ಲಕ್ಷ ಎಂದ. ದೇವಕಿ ನಕ್ಕಳು. ಅವಳು ಅದೆಲ್ಲವನ್ನು ಮೊದಲೇ ಲೆಕ್ಕ ಹಾಕಿದ್ದಳು. ನಿನ್ನೆ ಶ್ರಮಕ್ಕೆ ಬಹುಮಾನವೇನು ಗೊತ್ತೇ? ನಾವು ನಾಳೆ ನಾಡಿದ್ದು ಊಟಿಯಲ್ಲಿ ಹಾಯಾಗಿ ಕಾಲ ಕಳೆಯುತ್ತೇವೆ, ಫ್ಲೈಟ್ನಲ್ಲಿ ಹೋಗಿ ಫ್ಲೈಟ್ನಲ್ಲಿ ಬರುವುದು ಎಂದು. ದೇವಕಿಗೆ ಥ್ರಿಲ್ಲಿಂಗ್ ಅನಿಸಿತು. ಅವಳು ತನ್ನ ಕನಸು ಇಷ್ಟು ಬೇಗ ನನಸಾಗುತ್ತದೆಂದು ಊಹಿಸಿರಲಿಲ್ಲ. ಎದ್ದು ಅವನ ಮೇಲೆ ಬಾಗಿ ಚುಂಬಿಸಿದಳು. ಅವಳ ಸ್ಪರ್ಶದಿಂದ ಅವನು ಉತ್ತೇಜಿತನಾದ. ಅವನ ಆವೇಶವನ್ನು ಕಂಡು ಮೆಲ್ಲಗೆ ಅವನಿಂದ ತಪ್ಪಿಸಿಕೊಂಡಳು. ನಾಳೆ ನಾಡಿದ್ದು ಅಂದೋರು. ಈಗಷ್ಟೇ ಊಟಿಗೆ ರಿಹರ್ಸಲ್ ಮಾಡ್ತೀರಾ? ಉತ್ತೇಜಿಸುವಂತೆ ಹೇಳಿದಳು. ಅವನು ನಕ್ಕೂ ಬಿಟ್ಟ. ಫೋನ್ ಮೊಳಗಿತು. ದೇವಕಿ ಫೋನ್ ತೆಗೆದುಕೊಂಡು ಹಲೋ ಎಂದಳು. ಹಲೋ ದೇವಕಿ, ನಾನು ರಾಮ್ ಮಾತನಾಡುತ್ತಿದ್ದೇನೆ. ಅವಳ ಕಂಠದಲ್ಲಿ ವಿನಯ ಧ್ವನಿಸಿತು. ಗುಡ್ ಈವನಿಂಗ್ ಸರ್ ಎಂದಳು. ಗುಡ್ ಈವನಿಂಗ್ ದೇವಕಿ. ಪರಶುರಾಮ್ ಇದ್ದಾರಾ? ಇದ್ದಾರೆ ಸರ್. ಮಾತಾಡಿ ಎಂದು ಹೇಳಿ ಮೌತ್ಪೀಸ್ನ ಮೇಲೆ ಕೈಯಿಂದ ಮುಚ್ಚಿ ರಿಸೀವರ್ ತೆಗೆದುಕೊಂಡು ಗುಡ್ ಈವನಿಂಗ್ ರಾವ್ ಸಾರ್ ಎಂದ. ಗುಡ್ ಈವನಿಂಗ್ ಪರಶುರಾಮ್. ನಿನ್ನೆ ಹತ್ರ ಸ್ವಲ್ಪ ಮಾತನಾಡಬೇಕು. ಯಾವಾಗ ಸಿಗ್ದೀರಾ? ಪರಶುರಾಮ್ ಆಶ್ಚರ್ಯಗೊಂಡ. ಅವನು ರಾಮ್ನನ್ನು 4-5 ದಿನಗಳಿಗೊಮ್ಮೆ ಭೇಟಿಯಾಗುತ್ತಿಲೆ ಇದ್ದ. ರಾವ್ ಎಂದು ಹೆಚ್ಚು ಹೊತ್ತು ಮಾತನಾಡುತ್ತಿರಲಿಲ್ಲ. ಅತಿ ಕ್ಲುಪ್ತವಾಗಿ ಚೀಟಿಗಳ ಬಗ್ಗೆ ಮಾತನಾಡಿ ಹೊರಟು ಹೋಗುತ್ತಿದ್ದ. ಅಂಥದು ಈ ದಿನ ಪ್ರತ್ಯೇಕವಾಗಿ ಮಾತನಾಡಬೇಕೆಂದ ಉದ್ದೇಶವೇನು? ತಾನು ಮಾಡುತ್ತಿರುವ ಗೋಲ್ಮಾಲ್ ಅವನಿಗೆ ಗೊತ್ತಾಗಿರಬಹುದೇ? ಗೊತ್ತಾಗುವಂಥ ಅವಕಾಶ ಸ್ವಲ್ಪವೂ ಇಲ್ಲ. ಅವನ ಯೋಚನೆಗೆ ಅವನಿಗೆ ನಗು ಬಂತು. ಅಷ್ಟು ಸುಲಭವಾಗಿ ತಾನು ಸಿಗುವುದುಂಟೆ? ಎಷ್ಟೋ ಕಾಲದಿಂದ ಹಗಲು ರಾತ್ರಿ ಬುದ್ಧಿಗೆ ಸಾಣೆ ಹಿಡಿದು ಹೆಣೆದ ಜೇಡನ ಬಲೆ. ಬಲೆಯಲ್ಲಿ ಪೂರ್ತಿ ಸಿಕ್ಕಿಕೊಳ್ಳುವವರೆಗೂ ಕೀಟಕ್ಕೆ ಗೊತ್ತಾಗಬಾರದು. ನಿಮ್ಮಿಷ್ಟ ಸಾರ್. ಐ ಆಮ್ ಫ್ರೀ. ಯಾವಾಗ ಬಾ ಅಂದ್ರೆ ಆಗ ಬರ್ತೀನಿ. ಸರಿ. ಈ ದಿನ ರಾತ್ರಿ ರಾಜ್ AC ಹೋಟೆಲ್ಗೆ ಡಿನ್ನರ್ಗೆ ಬನ್ನಿ, ಊಟ ಮಾಡ್ತಾ ಹಾಗೆ ಮಾತನಾಡೋಣ. ಸರಿ ಸಾರ್ ಎಂದ. ಫೋನ್ ಡಿಸ್ಕನೆಕ್ಟ್ ಆಯಿತು. ಏನಂತೆ? ದೇವಕಿ ಆತಂಕದಿಂದ ಕೇಳಿದಳು. ಏನೋ ಮಾತನಾಡಬೇಕಂತೆ. ರಾತ್ರಿ 8 ಗಂಟೆಗೆ ಹೋಟೆಲ್ಲಿಗೆ ಡಿನ್ನರ್ಗೆ ಕರೆದ. ಯಾವ ವಿಷಯವಿರಬಹುದು? ಏನೋ ನಂಗೂ ಗೊತ್ತಾಗ್ತಾ ಇಲ್ಲ. ಏನಾತ್ರ 2 ಗಂಟೆಯಲ್ಲಿ ಗೊತ್ತಾಗುತ್ತಲ್ಲ. ಅವಳೆದ್ದು ಹೊರಗೆ ಹೋಗಲಿದ್ದು ನಿಂತು ಅವನತ್ತ ನೋಡಿದಳು. ರಾತ್ರಿ ಮನೆಗೆ ಬರ್ತೀರಾ? ಇಲ್ಲ, ನಮ್ಮ ಮನೆಗೆ ಹೋಗಿ 4-5 ದಿನವಾಯ್ತು. ನನ್ನ ಹೆಂಡತಿ ಆಗಲೇ ಫೋನ್ ಮಾಡಿದ್ಲು. ಆಫೀಸಿನ ಕೆಲಸದ ನಿಮಿತ್ತ ಬೊಂಬಾಯಿಗೆ ಹೋಗಿದ್ದು ಇವತ್ತೇ ಬಂದೆ ಎಂದು ಹೇಳಿದೆ. 1 ದಿನ ಹೋಗಿ ಬಂದ್ರೆ ಇನ್ನೊಂದು ವಾರ ಹೋಗದಿದ್ರೂ ಪರವಾಗಿಲ್ಲ. ಸರಿ ಎಂದು ಹೇಳಿ ಮೋಹಕ ನಗೆ ಬೀರಿದಳು. ಆಫೀಸಿನಲ್ಲಿ ಎಲ್ಲರೂ ಹೊರಟು ಹೋದ ಮೇಲೆ ಕಪಾಟಿನ ಬೀಗ ತೆಗೆದು ಅದರಿಂದ ಒಂದು ಫೈಲು ಹೊರತೆಗೆದ. ಅದರ ಮೇಲೆ ಶ್ರೀ ಕನಕದುರ್ಗ ಸೇವಿಂಗ್ಸ್ ಎಂದು ಬರೆದಿತ್ತು. ಒಳಗೆ ಅನೇಕ ಬಗೆಯ ಆಕರ್ಷಣೀಯವಾದ ಪಬ್ಲಿಸಿಟಿ ಮ್ಯಾಟರ್ ಅನ್ನು ಸುಂದರವಾಗಿ ಟೈಪ್ ಮಾಡಲಾಗಿತ್ತು. ಸಂಕ್ರಾಂತಿಯ ದಿನದಿಂದ ಪ್ರಾರಂಭವಾಗುತ್ತಿರುವ ನಮ್ಮ ಅದ್ಭುತವಾದ ಬಹುಮಾನಗಳ ಯೋಜನೆಯಲ್ಲಿ ಪಾಲ್ಗೊಂಡು ಪ್ರತಿ ತಿಂಗಳು ನಿಮ್ಮ ಸಮಕ್ಷಮದಲ್ಲೇ ನಡೆಸುವ ಡ್ರಾದಲ್ಲಿ ಕಾರು, ಸ್ಕೂಟರು, ಕಲರ್ ಟಿವಿ, VCR, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮೆಷಿನ್ ಮೊದಲಾದ 1000 ಬಹುಮಾನವನ್ನು ಗೆಲ್ಲಿರಿ. ಕೇವಲ 500 ರೂಪಾಯಿ ಕಟ್ಟಿ ನಮ್ಮ ಸದಸ್ಯರಾಗುವುದೇ ನೀವು ಮಾಡಬೇಕಾದ ಕೆಲಸ. 5 ವರ್ಷದ ನಂತರ ನಿಮ್ಮ 500 ರೂಪಾಯಿ 1000 ರೂಪಾಯಿಯಾಗಿ ನಿಮಗೆ ಬರುತ್ತದೆ. ನಿಮ್ಮ ಜಮಕ್ಕೆ ಬ್ಯಾಂಕ್ ಗ್ಯಾರಂಟಿಯುಂಟು. ಸಂಕ್ರಾಂತಿಯ ಒಳಗಾಗಿ ಸೇರುವ ಸದಸ್ಯರಿಗೆ ಒಂದು ಜಪಾನ್ ಎಲೆಕ್ಟ್ರಾನಿಕ್ ಗಡಿಯಾರ ಉಚಿತ.
ಈ ಸ್ಕೀಮ್ನಲ್ಲಿನ ಪ್ರತ್ಯೇಕತೆ ಎಂದರೆ ಯಾವ ಬಹುಮಾನವೂ ಬರದವರಿಗೆ ಒಂದು ಪ್ರತ್ಯೇಕವಾದ ಬಹುಮಾನವನ್ನು ಕೊಡಲಾಗುವುದು. ಅಂದರೆ ಈ ಸ್ಕೀಮ್ನಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ ಬಹುಮಾನ ಖಚಿತವಾಗಿ ಸಿಗುತ್ತದೆ. ಹಿಂದೆ ಸೇರಿರಿ. ಪ್ರಾರಂಭದ ಬಹುಮಾನವಾಗಿ ಪ್ರತಿ ಸದಸ್ಯರಿಗೂ ಒಂದು ಜಪಾನ್ ಎಲೆಕ್ಟ್ರಾನಿಕ್ ವಾಚನ್ನು ಬಹುಮಾನವನ್ನು ಕೊಡಲಾಗುವುದು. ಆ ಫೈಲನ್ನು ಮುಂದುವರಿಸಿಕೊಂಡು ರಾತ್ರಿ 8 ಗಂಟೆಯವರೆಗೂ ಸೇರಿಸುವುದು ತೆಗೆದುಹಾಕುವುದು ಮಾಡುತ್ತಲೇ ಇದ್ದ. ಕೆಲಸ ಮುಗಿದ ಮೇಲೆ ಅದನ್ನು ತನ್ನ ಬ್ರೀಫ್ಕೇಸಿನಲ್ಲಿರಿಸಿಕೊಂಡು ಆಫೀಸಿಗೆ ಬೀಗ ಹಾಕಿ ಹೊರಬಂದ. ಅವನು ಹೋಟೆಲಿಗೆ ಬರುವ ಹೊತ್ತಿಗಾಗಲೇ ರಾವ್ ಬಂದು ಒಂದು ಟೇಬಲ್ಲಿನ ಮುಂದೆ ಕುಳಿತುಕೊಂಡು ಟಿವಿ ನೋಡುತ್ತಿದ್ದರು. ಗುಡ್ ಈವನಿಂಗ್ ಸಾರ್, ಪರಶುರಾಮ್ ಪಕ್ಕದಲ್ಲೇ ಕೂಡುತ್ತಾ ಅತಿ ವಿನಯದಿಂದ ಹೇಳಿದ. ಓ, ಬಂದ್ರಾ? ವೆರಿ ಗುಡ್. ಮೊದಲು ಡಿನ್ನರ್ಗೆ ಆರ್ಡರ್ ಮಾಡೋಣ ಎಂದು ಹೇಳಿ ಮೆನು ಕಾರ್ಡ್ ಕೈಗೆತ್ತಿಕೊಂಡರು. ಆರ್ಡರ್ ಕೊಟ್ಟ ಮೇಲೆ ವಿಷಯಕ್ಕೆ ಬಂದರು. ನಮ್ಮ ಚಿಟ್ ಫಂಡ್ ವಿಷಯವಾಗಿ ಮಾತನಾಡಬೇಕೆಂದೇ ಕರೆದೆ. ಸರಿ ಸಾರ್. ಇತ್ತೀಚೆಗೆ ಅಂದರೆ 4-5 ತಿಂಗಳಿನಿಂದಲೂ ಎಲ್ಲ ಗ್ರೂಪ್ನಲ್ಲಿ ಕೆಲವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದರಲ್ಲೂ 2 ಲಕ್ಷದ ಗ್ರಾಹಕರಿರಬಹುದು. ಅದರಲ್ಲಿ ಒಬ್ಬೊಬ್ಬರಿಗೂ 5-5 ಚೀಟಿಗಳಿದ್ದರು. ಲಾಟರಿಯಲ್ಲಿ ಒಂದು ಬಂದಿಲ್ಲವಂತೆ. ಹೇಳ್ತಾ ಇರುವುದನ್ನು ನಿಲ್ಲಿಸಿ ರಾವ್ ಪರಶುರಾಮನ ಮುಖ ನೋಡಿದ. ಪರಶುರಾಮನ ಎದೆ ಉಲ್ ಎಂದಿತು. ಅವನು ಅಳುಕಿದ ವಿಷಯವನ್ನೇ ಮಾತನಾಡುತ್ತಿದ್ದನು. ಅದಕ್ಕೆ ನಾವೇನು ಮಾಡೋಣ ಸಾರ್? ಲಾಟರಿಯಲ್ವೇ? ಅಲಕ್ಷ್ಯದಿಂದ ಮಾತನಾಡಲು ಅತಿ ಪ್ರಯತ್ನವನ್ನೇ ಮಾಡಬೇಕಾಯಿತು. ಅಫ್ಕೋರ್ಸ್, ಇದು ನಿಜವೇ ಅನ್ಕೊಳ್ಳಿ. ಆದರೂ ಇಷ್ಟು ಜನ ದೂರಿದಾಗ ನಿಮ್ಮ ಜೊತೆ ಮಾತನಾಡೋದು ಉಚಿತವೆನಿಸಿತು. ನೀವು ನಿರ್ದೇಶಿಸಿದ ನಿಮ್ಮ ಕಂಪನಿಯಲ್ಲಿ ಅಕ್ರಮ, ಮೋಸ ಏನೂ ಆಗದಂತೆ ನಡೆಸುತ್ತಿದ್ದೇವೆ. ಅದರಿಂದ ಇಂಥ ಆರೋಪಗಳು ಬರುವುದು ಸಹಜವೇ? ರಾವ್ರವರ ಮುಖ ಪ್ರಸನ್ನವಾಯಿತು. ನನಗೆ ಅದೇ ಬೇಕು ಪರಶುರಾಮ. ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದ್ದರೂ ಒಂದು ಬಾರಿ ಪರಿಸ್ಥಿತಿಯನ್ನು ವಿವರಿಸಿದರೆ ಒಳ್ಳೆಯದು ಅನ್ನಿಸಿತು. ಈ ಚೀಟ್ ಫಂಡ್ಸ್ನ ವಿಷಯಗಳು ಹೀಗೆ ಇರುತ್ತವೆ ಸಾರ್. ಲಾಟರಿ ಬರದೇ ಇರುವವರು ತಮಗೇನೋ ಬೋರ್ ಅನ್ಯಾಯವಾಗಿದೆ ಎಂದು ಬೊಬ್ಬೆ ಹೊಡೆಯುತ್ತಾರೆ. ಅದಕ್ಕೆ ನಾವು ಏನು ಮಾಡುವುದಕ್ಕೂ ಆಗುವುದಿಲ್ಲ. ರಾವ್ನ ಮುಖದಲ್ಲಿದ್ದ ಅನುಮಾನ ಪೂರ್ತಿ ಹಾರಿಹೋಯಿತು. ಬೆರರ್ ಇಬ್ಬರಿಗೂ ಊಟವನ್ನು ತೆಗೆದುಕೊಂಡು ಬಂದ. ಊಟ ಮಾಡುತ್ತಿದ್ದಾಗ, ನಾನು ನಿನಗೋಸ್ಕರ ಒಂದು ಸಣ್ಣ ವ್ಯಾಪಾರದಂಥದನ್ನು ಪ್ರಾರಂಭಿಸಬೇಕು ಎಂದುಕೊಂಡಿದ್ದೇನೆ ಸಾರ್. ಅದು ವ್ಯಾಪಾರದಂತಲ್ಲ, ಅದು ಒಂದು ರೀತಿಯ ಹೊಸ ಸ್ಕೀಮೇ ಎಂದ. ರಾವ್ನ ಮುಖದಲ್ಲಿ ನಸು, ಕಳವಳ ಕಂಡು ಬಂತು. ಅಂದರೆ ಈ ಕೆಲಸ ಬಿಟ್ಟು ಬಿಡಬೇಕು ಅಂದ್ಕೋತಿದ್ದೀರಾ? ಆತಂಕದಿಂದ ಕೇಳಿದರು. ಆಹಾ, ಅಂಥದ್ದೇನಿಲ್ಲ ಸಾರ್. ಸದ್ಯ ಜೀವ ಉಳಿಸಿದ್ರಿ. ಈ ಚಿಟ್ ಕಂಪನಿನ ನಿಮ್ಮ ಮೇಲಿನ ನಂಬಿಕೆಯಿಂದಲೇ ಪ್ರಾರಂಭಿಸಿದೆ. ನಂಬಿಕಸ್ಥರಾದ ಮ್ಯಾನೇಜರುಗಳಿಲ್ಲದಿದ್ದರೆ ಇಂಥ ಫೈನಾನ್ಸ್ ಕಂಪನಿಗಳು ತೊಂದರೆಯಲ್ಲಿ ಸಿಕ್ಕಿಕೊಳ್ಳುತ್ತವೆ. ನನಗೆ ಗೊತ್ತಿರುವಂತೆ ಅನೇಕ ಚಿಟ್ಫಂಡ್ ಕಂಪನಿಗಳು ಮ್ಯಾನೇಜರುಗಳಿಂದಲೇ ಮುಚ್ಚಲ್ಪಟ್ಟಿವೆ. ಹೌದು ಸಾರ್. ಅದು ನಿಜವೇನೋ? ಅದ್ಸರಿ, ನೀವು ಪ್ರಾರಂಭಿಸಿರೋ ವ್ಯಾಪಾರ ಯಾವುದು? ಸೇವಿಂಗ್ಸ್ ಸ್ಕೀಮ್. ಅಂದರೆ ನೀವು ನಿಮ್ಮ ಸ್ಕೀಮ್ನಲ್ಲಿ ಸೇರಿ 500 ರೂಪಾಯಿ ಕಟ್ಟಿದಿರಿ ಎಂದಿರಿಸಿಕೊಳ್ಳಿ. 5 ವರ್ಷಗಳ ನಂತರ ನಿಮಗೆ 1000 ರೂಪಾಯಿ ಕೊಡುತ್ತೇವೆ. ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಬಹುಮಾನಗಳನ್ನು ಡ್ರಾ ಮಾಡುತ್ತೇವೆ. ಅದರಲ್ಲಿ 100 ಬಹುಮಾನಗಳಿರುತ್ತವೆ. ಎಲ್ಲ ಬೆಲೆಬಾಳುವಂಥ ಬಹುಮಾನಗಳು. ಕೊನೆಯಲ್ಲಿ ಯಾವ ಬಹುಮಾನಗಳು ಬರದಿದ್ದವರಿಗೂ ಪ್ರತ್ಯೇಕವಾಗಿ ಕೆಲವು ಬಹುಮಾನಗಳನ್ನು ಕೊಡುತ್ತೇವೆ. ರಾವ್ ಆಶ್ಚರ್ಯದಿಂದ ನೋಡಿದರು. ಹೇಗೆ ಸಾಧ್ಯವಾಗುತ್ತದೆ? ನಾವು ಡಿಪಾಸಿಟ್ಸ್ನಿಂದ ಸಂಪಾದಿಸಿದ ಹಣವನ್ನು ಮತ್ತೆ ಸೇವಿಂಗ್ಸ್ಗೆ ಹಾಕುತ್ತೇವೆ. ಅಂದರೆ ಕಂತುಗಳ ಪದ್ಧತಿಯಲ್ಲಿ ಪದಾರ್ಥಗಳನ್ನು ಕೊಳ್ಳಬೇಕೆಂದುಕೊಳ್ಳುವವರಿಗೆ ಹೆಚ್ಚು ಬಡ್ಡಿಗೆ ಸಾಲ ಕೊಡುತ್ತೇವೆ. ಆ ಬಡ್ಡಿಯಿಂದ ಈ ಬಹುಮಾನಗಳು ಅದು ಇದು ಹೋಗಿ ನನಗೂ ಸ್ವಲ್ಪ ಲಾಭ ಉಳಿಯುತ್ತದೆ ಎಂದ. ರಾವ್ ತೃಪ್ತಿಗೊಂಡರು. ಓಕೆ, ನಿಮ್ಮಿಷ್ಟ ಸ್ಕೀಮ್ ಚೆನ್ನಾಗೇ ಇರುವ ಹಾಗಿದೆ. ಹೌದು ಸಾರ್. ಈ ಸ್ಕೀಮ್ನಲ್ಲೂ ಮೋಸ, ಅಕ್ರಮಗಳಿಗೆ ಅವಕಾಶವೇ ಇಲ್ಲ. ಅದಕ್ಕೆ ಸ್ಕೋಪೇ ಇಲ್ಲ. ಆದ್ದರಿಂದ ನೀವು ಸ್ವಲ್ಪ ಸಹಾಯ ಮಾಡಬೇಕು. ಓ, ಅವಶ್ಯವಾಗಿ. ನೀವು ಕಡೆಯ ಪಕ್ಷ ಒಂದು 100 ಜನರನ್ನಾದರೂ ಸೇರಿಸದಿದ್ದರೆ ಈ ಸ್ಕೀಮ್ ಸಕ್ಸಸ್ ಆಗುವುದಿಲ್ಲ ಎಂದ. ರಾವ್ ನಕ್ಕರು. ಮೈ ಗಾಡ್, 100 ಜನನ? ಹೌದು ಸಾರ್. ಇದಕ್ಕೆ ಕನಿಷ್ಠ 10,000 ಜನ ಸದಸ್ಯರು ಬೇಕು. ಅಂದರೆ ಭಾರಿ ಯೋಜನೆನೇ ಎಂದರು.
ಪರಶುರಾಮ್ ನಕ್ಕ. ನಾನೇನು ಮಾಡಿದರೂ ದೊಡ್ಡ ಸ್ಕೇಲಲ್ಲೇ ಮಾಡೋನು ಸಾರ್. ಇಲ್ಲದ ಮಾಡೋದೇ ಇಲ್ಲ. ಓಕೆ ಪರಶುರಾಮ್, ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಪರಮೇಶ್ ಎಂದ. ಇಬ್ಬರೂ ಊಟ ಮುಗಿಸಿ ಹೊರಟರು.